ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ಕೈಯಲ್ಲಿ ಬಳೆ ಇಟ್ಕೊಂಡಿದ್ದೀನಿ, ಎರಡು ಕೈಯಲ್ಲೂ ನೋಡಿ, ಎರಡು ಕೈ ಫುಲ್ಲು ಗ್ರೀನ್ ಬಳೆ ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ನಮ್ಮ ಆಶಿಕಂಗೆ ಮನೇಲಿ ಕೂತ್ಕೊಂಡು ಏನಾದರೂ ಸ್ಪೆಷಲ್ಲಾಗಿ ಮಾಡೋದಾದ್ರೆ ಭಾರಿ ಇಂಟ್ರೆಸ್ಟು. ಇವತ್ತು ರಾಗಿ ಮುದ್ದೆ ಮಾಡ್ತಾಳಂತೆ. ರಾಗಿ ಮುದ್ದೆ ಹೇಗೆ ಮಾಡ್ತಾಳಂತ ನಾನು ನಿಮಗೆ ತೋರಿಸ್ತೀನಿ. ಅಡುಗೆ ಮನೆಗೆ ಬಂದೆ, ಅವಳಿಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋದಂದರೆ ಭಾರಿ ಇಂಟ್ರೆಸ್ಟು. ನನಗೆ ಗೊತ್ತಿಲ್ಲದಿದ್ದು ಅವಳೇ ಮಾಡಿ ಎಲ್ಲ ತೋರಿಸ್ತಾಳೆ ಹೇಗೆ ಅಂತ. ರಾಗಿ ಹಿಟ್ಟು ಫಸ್ಟ್ ಒಂದು ಬೌಲಿಗೆ ರಾಗಿ ಹಿಟ್ಟು ಹಾಕ್ತಾ ಇದ್ದಾಳೆ. ಎಷ್ಟು ಮುದ್ದೆ ಮಾಡ್ತಾ ಇದೀಯಾ? 4 ಮುದ್ದೆ ಮಾಡು. 4 ಜನಕ್ಕೆ 4 ಮುದ್ದೆ. ಸ್ವಲ್ಪ ಹಾಕಿ, ಇನ್ನು ಇದು ಬರೀ ವಾಟರ್ಗಷ್ಟೇ. ವಾಟ್ರಿಗೆ ಅದು ಸಾಕು ಸಾಕು. ಅದೇ ನಾನು ಮುದ್ದೆಗೆ ಅಷ್ಟು ಹಾಕ್ತಿದ್ಯಾ ಅಂತ. ಓ ನೋಡಿ, ನನಗೆ ಗೊತ್ತಿಲ್ಲ, ನನಗೆ ಅವಳೇ ಹೇಳ್ಕೊಡ್ತಾ ಇದ್ದಾಳೆ. ಪರವಾಗಿಲ್ಲ ಬಿಡಿ, ಅವಳಿಂದ ನಾನು ಕಲಿತೀನಿ. ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಿಮ್ಗೆ ಯಾರು ಹೇಳ್ಕೊಟ್ಟಿದ್ರು ರಾಗಿ ಮುದ್ದೆ ಮಾಡೋಕ್ಕೆ? ನೋಡಿ, ಅವರಿಗೆ ಯಾರು ರಾಗಿ ಮುದ್ದೆ ಮಾಡೋಕ್ಕೆ ಹೇಳ್ಕೊಟ್ಟಿದೆ ಅಂದರೆ ಯೂಟ್ಯೂಬ್ ಅಂತ. ನೋಡಿ, ಯೂಟ್ಯೂಬ್ ಒಂದು ಇರೋಕ್ಕೆ ಹೋಗಿ ಎಷ್ಟು ಒಳ್ಳೇದಾಯಿತು. ಯೂಟ್ಯೂಬಿಂದ ನಮ್ಮ ಆಶಿಕ ರಾಗಿ ಮುದ್ದೆ ಕಲ್ತಿದ್ದಾಳೆ. ಕಲ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತೀನಿ. ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದಂತೆ, ಕಲ್ತಿದ್ದಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದಂತೆ. ನೋಡೋಣ ಯಾವ ಥರ ಆಗುತ್ತೆ ಅಂತ ಫುಲ್ಲು ನಿಮಗೆ ವಿಡಿಯೋ ನಾನು ತೋರಿಸ್ತೀನಿ. ಎಲ್ಲೂ ಕಟ್ಟಿಲ್ಲ. ಕೆಲವರು ಇದಕ್ಕೆ ರಾಗಿ ಮುದ್ದೆ ಮಾಡುವ ರೈಸ್ ಹಾಕೋತಾರೆ, ಅನ್ನ ಹಾಕೋತಾರೆ. ಕೆಲವರು, ನಾವು ಹಾಕಲ್ಲ, ಅದು ಚೆನ್ನಾಗಾಗಲ್ಲ. ಕೆಲವ್ರು ಚೆನ್ನಾಗಾಗುತ್ತೆ ಅಂತಾರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಯಾವತ್ತೂ ಅನ್ನ ಹಾಕ್ಕೊಂಡವಳಲ್ಲ ರಾಗಿ ಮುದ್ದೆಗೆ. ಈ ಕಡೆ ಒಂದು ಬೌಲಿಗೆ ನೀರು ಹಾಕ್ಕೊಂಡಿದ್ದಾಳೆ, ಸ್ವಲ್ಪ ಉಪ್ಪು, ಚೂರು ಎಣ್ಣೆ ಹಾಕೋತಾ ಇದ್ದಾಳೆ. ತುಪ್ಪ ಇದ್ದರೆ ತುಪ್ಪನೂ ಹಾಕೋಬಹುದು. ಇಲ್ಲಿ ನೋಡಿ, ಅದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತಾ ಇದ್ದಾರೆ. ಆ ಕಡೆ ಫೋನ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ನೋಡ್ಕೊಂಡು ರಾಗಿ ಮುದ್ದೆ ಮಾಡೋದು ಇವತ್ತು. ನೋಡೋಣ, ಚಿಕ್ಕ ಮಕ್ಕಳು ಅಡುಗೆಗೆ ಪ್ರಾಕ್ಟೀಸ್ ಅಂತ ಮಾಡ್ತಾರೆ ನೋಡಿ, ಅದೇ ಖುಷಿ ಒಂಥರ. ಅದು ಚೆನ್ನಾಗಾಗುತ್ತಾ ಇಲ್ವಂತ ಆಮೇಲೆ. ಆಲ್ರೆಡಿ ನೋಡಿ ಎಲ್ಲ ಕಿತ್ತು ನೋಡಿ, ಸ್ವಲ್ಪ ಅಡುಗೆ ಮನೆಯೆಲ್ಲ ಗಲೀಜಾಗ್ಬೋದು, ಹೇಳೋಕ್ಕಾಗಲ್ಲ. ದಪ್ಪ ಆಯ್ತಾ? ಇಲ್ಲ ಇಲ್ಲ, ಅಷ್ಟೇ. ಬಿಸಿಯಾಗಿಲ್ಲ ಇನ್ನು, ಬಿಸಿಯಾಗಿ ಸ್ವಲ್ಪ ಹೊತ್ತು ಬೇಕು. ಬಿಸಿಯಾಗಿ ಮುಂಚೆನೇ ಹಾಕೋದಾ? ನೋಡೋಣ. ನಾನು ರಾಗಿ ಮುದ್ದೆ ಮಾಡ್ತೀನಿ, ಮಾಡಲ್ಲ ಅಂತಿಲ್ಲ. ನಾನು ಸ್ವಲ್ಪ ಚೇಂಜಾಗಿ ಮಾಡ್ತೀನಿ. ನೀರು ಸ್ವಲ್ಪ ಕುದೀತಾ ಇರುವಾಗ ಹಾಕೋದು. ವಾಟರ್ ಜಾಸ್ತಿ ಆಯ್ತು. ನೀರು ಜಾಸ್ತಿ ಆಯ್ತು ಅಮ್ಮಿ. ನೀರು ಜಾಸ್ತಿ ಹಾಕೋದು ಒಳ್ಳೆ ಅಂಬ್ಲಿ ಮಾಡೋ ಥರ ಹಾಕಿದ್ದೀವಿ. ಇಲ್ಲ, ಇವಾಗ ಹಿಟ್ಟು ಹಾಕ್ತೀವಲ್ಲ, ಗಟ್ಟಿ ಆಗುತ್ತೆ. ಆಮೇಲೆ ಅದು ಬರೀ ಚೂರು ಹಾಕಿದ್ರಲ್ಲಿ ಇದಾಗೋದು. ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೇಕು, ಅದು ಗಟ್ಟಿ ಆಗ್ಬೋದು. ಅದಕ್ಕೆ ಇವತ್ತು ನಮ್ಮ ಮನೇಲಿ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾಂಬಾರು. ನಾಟಿ ಕೋಳಿ ಸಾಂಬಾರು ಇಲ್ಲ, ಬರೀ ರಾಗಿ ಬಾಲ್ ಅಷ್ಟೇ. ಆಶಿಕಂದ್ರೆ ರಾಗಿ ಮುದ್ದೆ ತಿನ್ನೋದು ಯಾವಾಗ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೀನು ತಿರ್ಸ್ಬೇಕು, ನಾನೇನಕ್ಕೆ? ನೀನಲ್ಲ ರಾಗಿ ಮುದ್ದೆ ಮಾಡೋದು. ನೋಡಿ, ಅರ್ಧ ಕೆಲಸ ಮಾಡಿ ಸೀದಾ ಓದ್ಲು, ನಾನು ಮಾಡ್ಬೇಕಂತ. ರಾಗಿ ಮುದ್ದೆ ಡೈಲಿ ತಿಂತಾರೆ ಇಲ್ಲಿ ಅವರು. ಸಂಜೆ ಅಂತೂ ಡೈಲಿ ರಾಗಿ ಮುದ್ದೆ ಒಂದು ತಿಂದುಬಿಟ್ರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನಾವು ರಾಗಿ ಮುದ್ದೆ ತಿನ್ನೋದು ಸ್ವಲ್ಪ ಕಮ್ಮಿ. ಇವತ್ತು ರಾಗಿ ಮುದ್ದೆ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಸಾಂಬಾರು ಏನು ಲೋ ನನಗೆ ರಾಗಿ ಮುದ್ದೆ ಮಾಡಿದ್ರೆ ಹೋಗಿರುತ್ತೆ. ನಮಗೆ ಹೋಗಿಲ್ಲ, ಯಾಕಂದರೆ ನಾವು ರಾಗಿ ಮುದ್ದೆ ಮಾಡಲ್ಲ, ಯಾವಾಗಲೂ ಮಾಡ್ತೀವಿ ಅಷ್ಟೇ. ಅಲ್ಲಿಗೆಲ್ಲ ಇದೆಲ್ಲ ಚಪಾತಿ ಲಕ್ಕಂಗಿ ಮುದ್ದೆ ಮಾಡ್ತಾ ಇದ್ವಿ.
ಇನ್ನೊಂದು 5 ನಿಮಿಷ ಅಲ್ಲೇ ಬಿಡಬೇಕು. ಅದು ಫುಲ್ ಆಗಲಿ ಇರು ಒಂದಿನ ಅಷ್ಟು ಮಾಡಿ ಆಯಿತಾ. ಇನ್ನೂ ಸ್ವಲ್ಪ ಒಂಚೂರು ಗಟ್ಟಿ ಆಗಬೇಕು. ಅಲ್ಲೇ ಒಂದು 5 ನಿಮಿಷ ಬೇಯಕ್ಕೆ ಇಡಬೇಕು. ಇದು ಕರೆಕ್ಟ್ ಆಯ್ತಾ? ಹಾಂ, ವೈಟ್ ಎಲ್ಲ ಹೋಯ್ತು. ಗಂಟಿಲ್ಲ. ಒಂದು 5 ನಿಮಿಷ ಬೇಯಕ್ಕಿಡು ಅಲ್ಲೇ. ಅಯ್ಯೋ ಬಿಡಿ. ಇವಾಗ ಒಂದು ಮುಚ್ಚಳ ಇಟ್ಟು ಒಂದು 5 ನಿಮಿಷ ಹಂಗೆ ಇರಬೇಕು. ಲೋ ಫ್ಲೇಮ್ ಅಂತ ಗ್ಯಾಸ್ ಲೋ ಇಟ್ಟಿದ್ದೀನಿ. ನೋಡಿ, ರಾಗಿ ಮುದ್ದೆ ರೆಡಿ ಆಯಿತು. ಟಿಕ್ಕಿ ಆಗಿಲ್ಲ. ಆಯ್ತಾ? ಅದನ್ನ ಇವಾಗ ಗ್ಯಾಸ್ ಆಫ್ ಮಾಡಿ ಅದೆಲ್ಲ ಸೈಡಿಗೆ ಇಡಬೇಕು. ಫಸ್ಟಿಗೆ ಎಲ್ಲ ಮಧ್ಯಕ್ಕೆ ಮಾಡ್ಕೊಂಡು ಸಕ್ಸಸ್ ಆಯ್ತು ಮಾತ್ರ ಮುದ್ದೆ. ನೀರು ಆಯ್ತು ಅನ್ಸುತ್ತೆ. ಇಲ್ಲ ಗಟ್ಟಿ ಆಗುತ್ತೆ. ಇವಾಗ ಬಿಸಿ ಇದೆಯಲ್ಲ, ಕೂಲ್ ಆಗಬೇಕು ಒಂಚೂರು. ಕೂಲ್ ಆಗಲಿ. ಬಿಸಿ ಇರುವಾಗಲೇ ಕಟ್ಕೋತಾರೆ. ಸೈಡಲ್ಲಿ ಹಿಂಗೆ ಸ್ವಲ್ಪ ತೆಗಿಬೇಕು. ಹಿಂಗೆ ತೆಗೆದು ಉಂಡೆ ಮಾಡಬೇಕು. ಅದಕ್ಕೆ ಎಣ್ಣೆ ಹಾಕ್ಬೇಕಿತ್ತು. ಇದಕ್ಕೆ ಹಾಕು. ಬಿಸಿ ಇದೆ. ಸಾಕು ಬಂದು. ಸಾಕು. ಈಗ ಕೈ ಒಂಚೂರು ಇದು ಉಂಡೆ ಮಾಡಿ. ಬಿಸಿ ಇದೆ. ಬಿಸಿ ಕೈ ನೀರು ತಾಗಿಸ್ಕೋಬೇಕು. ಒಂದೇ ಕೈಲಿ ಮಾಡಬೇಕು. ಒಂದೇ ಕೈ. ಒಂಚೂರು ನೀರು ತಾಗಿಸ್ಕೋ. ಕೈ ಬಿಸಿ ಆಗಲ್ಲ. ಎಷ್ಟು ಚೆನ್ನಾಗಿ ಬಂತು ನೋಡಿ. ಹೇಗೆ ಫಸ್ಟು ಟ್ರೈ ಮಾಡಿದ್ರು ನೀನು. ಸೂಪರ್ ಆಯ್ತು ನೋಡಿ. ನೀರು ತಾಗಿಸ್ಕೊಂಡು ಉಂಡೆ ಕಟ್ಟಬೇಕು. ಆವಾಗ ಕೈ ಬಿಸಿದಾಗಲ್ಲ. ರೌಂಡ್ ಬರಬೇಕು. ಇನ್ನು ಚೆಂದ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಾತ್ರ ಫಸ್ಟ್ ಟೈಮ್ ನಮ್ಮ ಆಶಿಕ ರಾಗಿ ಮುದ್ದೆ ಮಾಡಿದ್ದು. ನಾನು ಇಷ್ಟು ಸುಮಾರು ಟೈಮ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ತಿತ್ತು. ಬೌಲೆಲ್ಲ ಹಾಕಿ ಉಂಡೆ ಕಟ್ತಾ ಇದ್ದೆ. ಸ್ವಲ್ಪ ನೀರು ಹಾಕ್ತಿತ್ತು. ಸೂಪರ್ ಆಗಿದೆ. ಬೌಲಿಗೆ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದಾಳೆ. ಪಪ್ಪಂಗಂತೂ ಭಾರಿ ಖುಷಿ ಆಗುತ್ತೆ ಮಾತ್ರ ಇವತ್ತು. ಎಣ್ಣೆ ಬೇಡ, ಒಂದು ಸಲ ಹಾಕಿದ್ರೆ ಸಾಕು. ಅದು ಅಂಟಿ ಹಿಡಿಬಾರ್ದು ಅಂತ ಒಂದು ಸಲ ಹಾಕಿ. ಯಾವಾಗ ಎಣ್ಣೆ ಹಾಕ್ಬಾರ್ದು. ಈ ಕೈಗೊಂಚೂರು ನೀರು ದೊಡ್ಡದಾಯ್ತು. ಅದು ಒಂದೇ ಶೇಪ್ ಬರಬೇಕೆಲ್ಲ. ಕೈಗೆ ನೀರು ಖರ್ಚು ಮಾಡ್ಕೊಂಡು ಉಂಡೆ ಗಟ್ಟು. ಸ್ವಲ್ಪ ಸ್ಲೋ ಮಾಡ್ತಿದ್ದಾಳೆ. ಫಸ್ಟ್ ಟೈಮ್ ಮಾಡೋದಲ್ವಾ, ಸ್ಲೋ ಮಾಡಿದ್ರೂ ಸೂಪರಾಗಿ ಮಾಡಿದ್ಲು ನೋಡಿ. ಇದಕ್ಕಂತೂ ನೀವು ಕಮೆಂಟ್ ಮಾಡಿ ಹೇಳಿ ನಮ್ಮ ಆಶಿಕ ರಾಗಿ ಮುದ್ದೆ ಹೇಗೆ ಮಾಡಿದ್ಲು ಅಂತ. ಹಿಂಗೆ ಡೈಲಿ ಒಂದೊಂದು ಪ್ರಾಕ್ಟೀಸ್ ಮಾಡಿ ಮನೇಲಿ. ಹೌದು. ಯಾಕೆ ಇವತ್ತು ನಂಗೆ ರೈಸ್ ಬದಲು ಬೇರೆ ಏನಾದ್ರು ಮಾಡ್ಬೇಕು, ಅದಕ್ಕೆ ಮಾಡಿದ್ದು. ಹೌದಾ? ಎಲ್ಲ ಸೈಜ್ ಒಂದೇ ಥರ ಇರಬೇಕು. ಒಂದು ಚಿಕ್ಕದಾದ್ರೆ ಶೇಪ್ ಚೆನ್ನಾಗಾಗಲ್ಲ. ಇದು ಮಸ್ತ್ ಬಂದಿತ್ತು. ಇದಷ್ಟು ಬಂದಿಲ್ಲ. ನನಗೆ ತೋರಿಸಿದ ನೋಡಿ. ರಾಗಿ ಬಾಲ್
ಒಂಚೂರು ಎಣ್ಣೆ ಹಾಕು. ನಾಲ್ಕು ಜನ ನಾಲ್ಕಾಗಿ ಇನ್ನೊಂದು ಎಕ್ಸ್ಟ್ರಾ ಆಗುತ್ತಾ ಅಂತ. ಅದು ಮಗುಗೆ ಚಿಕ್ಕದು ಆಗುತ್ತೆ. ಚಿಂಟು ಬಂದಿದ್ರೆ ಚಿಂಟುಗೆ ಆಗ್ತಾಯಿತ್ತು. ಹಿಂದೆ ನೇಲ್ ಮಾತ್ರ ಸರಿ ಬರ್ತಿದೆ, ಕೆಳಗಡೆ ಎಲ್ಲ ಸರಿ ಇಲ್ಲ. ಒಂದು ನೋಡು, ಅಯ್ಯೋ ದೇವ, ಕಟ್ಟಿದ್ದು ನೀಟಾಗಿ, ಉಂಡನೆ ಸರಿ ಇಲ್ಲ ನಿಂದು. ತೂತ ಇದೆ. ಅದು ನೀನು ಎಣ್ಣೆ ಹಾಕಿದ್ದಿ, ಎಣ್ಣೆ ಎಲ್ಲ ಹಾಕ್ಬಾರ್ದು. ಈಗ ಹಾಕು. ಹಿಂಗೆ ಹಾಕಿದ್ರೆ ಚಂದ. ಈಗ ಇಡು. ಬಂದೆ ನೋಡಿ ಫ್ರೆಂಡ್ಸ್, ನಮ್ಮ ಆಶಿಕ ರಾಗಿ ಮುದ್ದೆ ಮಾಡಿದ್ದಾಳೆ. ರಾಗಿ ಬಾಲ್ ಅಂತಾರೆ, ರಾಗಿ ಮುದ್ದೆ ಅಂತಾರೆ. ಇದ್ರ ಜೊತೆ ಸಾಂಬಾರು ಇಡು. ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೂಪರಾಗಿ ಕಾಣಿಸ್ತಾ ಇದೆ. ಇವಾಗ ಫಸ್ಟ್ ಟೇಸ್ಟ್ ಅವಳೇ ನೋಡ್ತಾ ಇದ್ದಾಳೆ ಹೇಗಿದೆ ಅಂತ. ತಿನ್ನಕ್ಕೆ ಗೊತ್ತಾ? ತಿನ್ನಕ್ಕೆ ಗೊತ್ತಂತೆ. ಕಚ್ಚೋದು ನಂಗೋದು. ಹೆಂಗಿದೆ? ಚೆನ್ನಾಗಿದೆಯಾ? ನೋಡಿ, ಅವಳೇ ಟೇಸ್ಟ್ ಮಾಡಿದ್ಲು. ಇವಾಗ ನಾನು ಟೇಸ್ಟ್ ನೋಡ್ತೀನಿ. ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ಹೊಗಳೋದಲ್ಲ, ತುಂಬ ಟೇಸ್ಟ್ ಆಗಿದೆ. ನಾನು ಮಾಡಿದ್ದೀನಿ ತುಂಬ ಸಲ, ಈ ಥರ ಯಾವತ್ತೂ ಚೆನ್ನಾಗಾಗಿಲ್ಲ. ಇವತ್ತು ಮಾತ್ರ ಆಶಿಕ ಮಾಡಿ ತುಂಬ ಚೆನ್ನಾಗಾಗಿದೆ. ಇನ್ನೆಲ್ಲರೂ ಕಮೆಂಟ್ ಮಾಡಿ ಹೇಳ್ತಾರೆ ನಮಗೆ ರಾಗಿ ಬಾಲ್ ಬೇಕು ಅಂತ. ಆ ಥರ ಚೆನ್ನಾಗಿ ಮಾಡಿದ್ದಾಳೆ, ಹೊಗಳೋದಲ್ಲ. ನಾನು ಇಷ್ಟು ಟೇಸ್ಟಾಗಿ ಯಾವತ್ತೂ ಮಾಡಿಲ್ಲ. ನಮ್ಮ ಆಶಿಕ ಫಸ್ಟ್ ಟೈಮ್ ಮಾಡೋದಕ್ಕೆ 100ಗೆ 99. 1% ಯಾಕಂದರೆ ಸೈಡ್ ಒಂಚೂರು ಗಲೀಜು ಮಾಡಿದೆ. ಸ್ಟವ್ ಸೈಡ್ ಸ್ವಲ್ಪ ಗಲೀಜು ಮಾಡಿದ್ದಾರೆ, ಅದಕ್ಕೆ 1 ಮಾರ್ಕ್ ಕಟ್ ಆಗಿದೆ. ಇವಾಗ ಇನ್ನೂ ಫುಲ್ ರಾಗಿ ಬಾಲ್ ತಿನ್ನೋದು ಅಷ್ಟೇ.